ತಮಗೆ ಪಿತ್ರಾರ್ಜಿತವಾಗಿ ಬಂದಿರುವ ಜಮೀನು ವಿವಾದ ನ್ಯಾಯಾಲಯದಲ್ಲಿದ್ದು ಅದು ಇತ್ಯರ್ಥ ಆಗುವವರೆಗೂ ಯಾರೂ ನಮಗೆ ತೊಂದರೆ ನೀಡಬಾರದು ಅಂತ ತಾಲೂಕಿನ ಕರ್ಕಿಹಳ್ಳಿ ಗ್ರಾಮದ ಹಾಲಿ ಬೆಂಗಳೂರಿನಲ್ಲಿ ವಾಸ ಇರತಕ್ಕಂತ ಸೋಮಶೇಖರ್ ಮತ್ತೆ ಆಶಾ ದಂಪತಿ ಮನವಿಯನ್ನು ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿರ್ತಕ್ಕಂಥ ಅವರು, ನಮ್ಮ ಪೋಷಕರಾದ ಸರ್ವಮಂಗಳ ಮತ್ತೆ ಲೇಟ್ ಚಂದ್ರಶೇಖರ್ ದಂಪತಿಗೆ ನಾನು, ಮೋಹನ್ ಕುಮಾರ್ ಮತ್ತೆ ಆಶಾರಾಣಿ ಎಂಬ 3 ಮಕ್ಕಳಿದ್ದೇವೆ. ನನ್ನ ಪೋಷಕರಿಗೆ ಪಿತ್ರಾರ್ಜಿತವಾಗಿ ಬಂದಿದ್ದ 1.37 ಎಕರೆ ಜಮೀನನ್ನ ತಂದೆ ನಿಧನದ ನಂತರ ಬೇರೊಬ್ಬರಿಗೆ ಕ್ರಯ ಮಾಡಿದ್ರು. ಅವರು ಮತ್ತೊಬ್ಬರಿಗೆ ಮಾರಾಟ ಮಾಡಲು ಮುಂದಾದಾಗ ತಾವೇ ಹಣ ನೀಡಿ ಕೊಂಡುಕೊಂಡಿರುವುದಾಗಿ ತಿಳಿಸಿದ್ರಲ್ಲದೆ, ನಾನು ಸದರಿ ಭೂಮಿಯನ್ನ ಕ್ರಯಕ್ಕೆ ಖರೀದಿ ಮಾಡಿದ್ದು ನನ್ನಂತೆ ಆಗಿದೆ. ಆರಂಭದಿಂದಲೂ ಕೂಡ ಚೆನ್ನಾಗಿ ಇದ್ದ ನನ್ನ ಸಹೋದರಿ ಇದೀಗ ನನಗೂ ಪಾಲು ಬೇಕು ಅಂತ ದಾವೆ ಹಾಕಿದ್ದಾರೆ. ಈ ಬಗ್ಗೆ ವಿಚಾರಣೆ ನಡೀತಾ ಇದೆ. ಈ ನಡುವೆ ನಮಗೆ ಬೆದರಿಕೆ ಹಾಕಲಾಗ್ತಾ ಇದೆ, ಹಲ್ಲೆ ಯತ್ನವೂ ಕೂಡ ನಡೆದಿದೆ. ನನ್ನ ಪತ್ನಿಯ ಬಗ್ಗೆ ಅಸಭ್ಯವಾಗಿ ನಿಂದಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ಮಾಡಲಾಗ್ತಾ ಇದೆ. ಕೂಡಲೇ ಅದನ್ನ ನಿಲ್ಲಿಸಬೇಕು. ಕೋರ್ಟ್ನಲ್ಲಿ ವ್ಯಾಜ್ಯ ಬಗೆಹರಿಯುವವರೆಗೂ ಕೂಡ ತೊಂದರೆ ಕೊಡಬಾರದು. ಈ ನಡುವೆ ಕಳೆದ ಕೆಲ ದಿನಗಳಿಂದ ನಮ್ಮ ತಾಯಿ ಕಾಣಿಸ್ತಾ ಇಲ್ಲ, ಅವರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನನ್ನ ತಂಗಿ ಬಂದ್ಬಿಟ್ಟು ಶಿವಮೊಗ್ಗದಲ್ಲಿ ಅವಳು ಬೇಕರಿ ಮಾಡ್ಕೊಂಡು ಅಲ್ಲಿ ವಾಸ ಇರ್ತಾಳೆ. ಮೊನ್ನೆ ಒಂದು ಇನ್ಸಿಡೆಂಟ್ ಈಗ 1.5 ತಿಂಗಳಿಂದ ಎಲ್ಲ ಊರ ಹಬ್ಬಕ್ಕೆ ಬಂದಿರ್ತಾರೆ. ಊರ ಹಬ್ಬಕ್ಕೆ ಬಂದು ಮನೆಯಲ್ಲೆಲ್ಲ ಚೆನ್ನಾಗಿ ಅನ್ಯೋನ್ಯವಾಗಿ ಹೋಗ್ತಾರೆ. ಆದ ಕಾರಣ ಅಲ್ಲಿಂದ ಊರಿಗೆ ಊರಿಂದ ಬಂದು ಅವ್ರು ಹೋದ ತಕ್ಷಣ ಏನಾಗುತ್ತೆ ಅಂದರೆ, ಅವರು ನಮ್ಮ ಜಮೀನು ಮೇಲೆ ನಮಗೆ ಆಸ್ತಿ ಬರಬೇಕು ಅಂತ ಹೇಳ್ಬಿಟ್ಟು ಕೇಸ್ ಹಾಕ್ತಾರೆ. ಸಿವಿಲ್ ಕೋರ್ಟಿಗೆ ಕೇಸ್ ಹಾಕ್ತಾರೆ. ಕೇಸ್ ಹಾಕಿದ ತಕ್ಷಣ ಏನಾಗ್ತದೆ, ನಮ್ಮಮ್ಮಗೆ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ. ಆ ಕೇಸ್ ನಮಗೆ ನೋಟಿಸ್ ಬರುತ್ತೆ. ನೋಟಿಸ್ ಬಂದಾಗ ನಾವು ಏನು ಮಾಡ್ತೀವಿ, ನಮ್ಮ ಅಮ್ಮಂದು ಕ್ರಯ ಜಮೀನು ಇದೆಯಲ್ಲ, ಅದು ನಮಗೆ ಕ್ರಯ ಮಾಡ್ತಾರೆ. ಅಮ್ಮ ಕ್ರಯ ಮಾಡಿದಾಗ ಏನಾಗ್ತದೆ ಅಂದರೆ, ಆವಾಗ ಅವರಿಗೆ ಇದು ಗೊತ್ತಾಗುತ್ತೆ. RTC ನೋಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಅವರು ಸಿವಿಲ್ ಕೋರ್ಟಿಂದ AC ಕೋರ್ಟಿ ಹಾಕ್ತಾರೆ. AC ಕೋರ್ಟಿಂದ SP ಆಫೀಸಿಗೆ ಕಂಪ್ಲೇಂಟ್ ಮಾಡ್ತಾರೆ. SP ಆಫೀಸ್ ನಮ್ಮನ್ನು ಹೇಳಿಕೆ ಕೊಡಿ ಅಂತ ಕರೀತಾರೆ. ನಾವಾಗೆ ಅಮ್ಮನ ಕರ್ಕೊಂಡೋಗಿ ಹೇಳಿಕೆಲ್ಲ ಕೊಟ್ವಿ. ಇದೆಲ್ಲ ಸುಳ್ಳು ಮಾಡಿದ್ದಾರೆ, ಫೇಕ್ ಮಾಡಿ ಅವರು AC ಇದಕ್ಕೆ ಇದು ಮಾಡ್ರಿ ಅಂತ ಹೇಳ್ಬಿಟ್ಟು ಫೋರ್ಜರಿ ಸೈನ್ ಹಾಕ್ಬಿಟ್ಟು ನಮ್ಮ ಅಮ್ಮನ ಪರವಾಗಿ ಅವರು AC ಕೋರ್ಟಿ ಹಾಕಿದರು. ಅವಾಗ ಏನಾಗ್ತಂದರೆ ಡೈರೆಕ್ಟಾಗಿ SP ಆಫೀಸ್ಗೆ ಕರೆಸ್ಬಿಟ್ಟು ನಾನು ನಮ್ಮ ಬಂದ್ಬಿಟ್ಟು ಎಲ್ಲ ಹೇಳಿಕೆ ಕೊಡ್ತೀವಿ, ಅವರೆಲ್ಲ ಸುಳ್ಳು ಹೇಳಿಕೆ ಕೊಟ್ಟು ಇದು ಮಾಡಿದ್ದಾರೆ, ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಮೊನ್ನೆ AC ಕೋರ್ಟು 13 ತಾರೀಕು AC ಕೋರ್ಟ್ ಇತ್ತು. AC ಕೋರ್ಟಿಗೆ ಬಂದಿದ್ವಿ. ಬಂದಾಗ ಸುಮಾರು ಸಾಯಂಕಾಲ 6 ಗಂಟೆಗೆ ನಮ್ಮೇಲೆ ಅವರು ಸಹಚರರೊಂದಿಗೆ ಒಂದು 10 ಜನ ಬಂದ್ಬಿಟ್ಟು ನಮ್ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡೋ ಉದ್ದೇಶ ನನಗೆ ಏನು ಅಂತ ಗೊತ್ತಿಲ್ಲ. ಕೊನೆಗೆ ಕೇಳಿದಾಗ ನಮಗೆ ಆಸ್ತಿಲಿ ಹಕ್ಕಬೇಕು ಅಂತ ನನ್ನ ತಂಗಿ ಮತ್ತು ಅವರ ಗಂಡರಾದ ವಸಂತ್ ಕುಮಾರ್ ಅವರು ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅವರು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿ, ನನ್ನ ಹೆಂಡತಿಗೆ ನಿಂದನೆ ಮಾಡಿ